وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯೀನ್. ಅಮ್ಮಾಬಾದ್. ನೀವು ಉಗುರು ಕತ್ತರಿಸುವುದು ಎಷ್ಟು ದಿನಕ್ಕೊಮ್ಮೆ? ಪವಿತ್ರ ಇಸ್ಲಾಂನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಅದು ಎಷ್ಟು ದಿನದ ಒಳಗೆ ಕತ್ತರಿಸಬೇಕು, ಎಷ್ಟು ದಿನದ ಒಳಗೆ ಅದನ್ನು ತೆಗೆಯಬೇಕು ಎಂಬುದು ಸ್ಪಷ್ಟವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಿಳಿಸಿದ್ದಾರೆ. ಇನ್ಶಾ ಅಲ್ಲಾಹ್ ಉಗುರು ಕತ್ತರಿಸುವ ವಿಷಯದಲ್ಲೂ, ಅದೇ ರೀತಿ ಮೀಸೆ ಕತ್ತರಿಸುವಂತಹ ವಿಷಯದಲ್ಲೂ, ಅದೇ ರೀತಿ ಗುಹಿಯ ರೋಮಗಳನ್ನು ನೀಗಿಸುವಂತಹ ವಿಷಯದಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸಿದಂತಹ ಒಂದು ಹದೀಸನ್ನು ಇಲ್ಲಿ ವಿವರಿಸ್ತಿದ್ದೇನೆ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್ ಅನಸ್ ಬಿನ್ ಮಾಲಿಕ್ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಅನ್ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಖಂಡಿತವಾಗಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಅನ್ನಹು ವಕ್ಕತ ಲಹುಂ ಫಿ ಕುಲ್ಲಿ 40 ಲೈಲತನ್ ತಕ್ಲೀಮಲ್ ಅಲ್ಫಾರಿ. 40 ದಿನಕ್ಕೊಮ್ಮೆ ಉಗುರು ಕತ್ತರಿಸಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಮಯವನ್ನು ನಿಶ್ಚಯಿಸಿದರು ಎಂದು. ಈ 40 ದಿನ ಎಂದು ಹೇಳಿದರೆ 40 ದಿನ ಆದರೆ ಮಾತ್ರ ಕತ್ತರಿಸಬೇಕೆಂದಲ್ಲ, 40 ದಿನಕ್ಕಿಂತ ಜಾಸ್ತಿ ಕತ್ತರಿಸದೇ ಇರಬಾರದು. ಅದೇ ರೀತಿ ಅಹದ ಶಾರಿಬಿ, ಮೀಸೆ ಕೂಡ 40 ದಿನಕ್ಕೊಮ್ಮೆ ಕತ್ತರಿಸಬೇಕು. ಹಲ್ಕಲ್ ಆನತಿ, ಅದೇ ರೀತಿ ಗುಹಿಯ ರೋಮಗಳನ್ನು ಕೂಡ 40 ದಿನಕ್ಕೊಮ್ಮೆ ಕತ್ತರಿಸಬೇಕು ಎಂದು. ಇಲ್ಲಿ ನಾವು ಈ 3 ಸಂಗತಿಗಳನ್ನು ಕೂಡ 40 ದಿನಗಳಿಗಿಂತ ಮುಂಚೆಯೇ ಕತ್ತರಿಸಬೇಕು. ನಮಗೆ ಜಾಸ್ತಿ ಹೋದರೆ 40 ದಿನದವರೆಗೂ ನಮಗೆ ಸಮಯವಿದೆ. 40 ದಿನ ಕಳೆದರೆ ನಂತರ ನಾವು ಅದನ್ನು ಕತ್ತರಿಸುವುದಾದರೆ ಅದರಿಂದ ನಮ್ಮ ಆರಾಧನೆಗಳಿಗೆ ತೊಂದರೆಯಾಗಲಿದೆ. ಕರ್ಮಶಾಸ್ತ್ರದ ಗ್ರಂಥಗಳಲ್ಲಿ ಇರೋದು ಕಾಣಬಹುದು. ನಮಾಜ್ನಂತಹ ಮತ್ತಿತರ ಸತ್ಕರ್ಮಗಳಿಗೆ, ಆರಾಧನೆಗಳಿಗೆ ಅದು ತೊಂದರೆಯಾಗಲಿದೆ. ಅದೇ ರೀತಿ ರೋಗಗಳಿಗೂ ಕೂಡ ಅದೊಂದು ಕಾರಣವಾಗಲಿದೆ. ಆದ್ದರಿಂದ ಈ ಹೇಳಿದಂತಹ ವಿಷಯಗಳನ್ನು ಸಮಯಕ್ಕೆ ಸರಿಯಾಗಿ ತೆಗೆದು ಒಳ್ಳೆಯ ವೃತ್ತಿಯನ್ನು ಇಷ್ಟಪಡುವಂತಹ ದಾಸರಾಗೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.